ಹರ ಹರ ಮಹಾದೇವ್. ಜೈ ಶ್ರೀ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ರಾಜಲಕ್ಷಣ ಯೋಗ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಉದಾಹರಣೆಗೆ ಮೇಷ ಲಗ್ನ ತಗೊಂಡಿದ್ದೀನಿ. ಲಗ್ನದಲ್ಲಿ ಗುರು ಚಂದ್ರ ಬುಧ ಶುಕ್ರರು ಕೂತಿದ್ರೆ ಇದು ರಾಜಯೋಗನ ಉಂಟು ಮಾಡ್ತಕ್ಕಂಥದ್ದು. ಗುರು ಚಂದ್ರ ಬುಧ ಶುಕ್ರರು ಅಥವಾ ಕೇಂದ್ರ ಸ್ಥಾನಗಳಲ್ಲಿ ಲಗ್ನದಲ್ಲಾದರೂ ಆಯಿತು ಅಥವಾ 4ನೇ ಮನೆ, 7ನೇ ಮನೆ, 10ನೇ ಮನೆಯಲ್ಲಿ ಇಲ್ಲಿ ಬಂದು ಗುರು ಚಂದ್ರ ಶುಕ್ರ ಬುಧ, ಗುರು ಚಂದ್ರ ಶುಕ್ರ ಬುಧ, ಗುರು ಚಂದ್ರ ಶುಕ್ರ ಬುಧ ಈ ಕೇಂದ್ರ ಸ್ಥಾನಗಳಲ್ಲಿ ಕೂತರೂ ಕೂಡ ವಿಶೇಷವಾದ ರಾಜಯೋಗವನ್ನು ತಂದುಕೊಡ್ತಕ್ಕಂಥ ಯೋಗ. ಇದೊಂದು ರೀತಿಯಲ್ಲಿ ಬಿಟ್ಟರೆ ಮತ್ತೊಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಆಗುತ್ತೆ ಅಂದರೆ, ಲಗ್ನದಲ್ಲಾಗಲಿ, ಚತುರ್ಥದಲ್ಲಾಗಲಿ, ಸಪ್ತಮದಲ್ಲಾಗಲಿ ಅಥವಾ ದಶಮ ಸ್ಥಾನದಲ್ಲಾಗಲಿ ಗುರುಚಂದ್ರರು ಕೂತಿದ್ರೆ, ಅಂದರೆ ಲಗ್ನದಲ್ಲಿ ಚಂದ್ರ ಇರಲಿ, ಚತುರ್ಥದಲ್ಲಿ ಗುರು ಇರಲಿ, ಸಪ್ತಮದಲ್ಲಿ ಗುರು ಇರಲಿ, ದಶಮದಲ್ಲಿ ಚಂದ್ರ ಇರಲಿ, ಈ ರೀತಿ ಯಾವುದೇ ಆ್ಯಂಗಲಲ್ಲಾಗಲಿ ಗುರುಚಂದ್ರರು ಕೇಂದ್ರ ಸ್ಥಾನಗಳಾದ 1, 4, 7, 10ನೇ ಮನೆಯಲ್ಲಿ ಬಂದು ಕೂತರೆ ಇದು ಕೂಡ ವಿಶೇಷವಾದ ರಾಜಯೋಗವನ್ನು ಪ್ರಾಪ್ತಿ ಮಾಡುತ್ತೆ. ಇದು ರಾಜಲಕ್ಷಣ ಯೋಗ, ವಿಶೇಷವಾದ ಒಂದು ಸುಖಭೋಗವನ್ನು ಜೀವನದಲ್ಲಿ ತಂದುಕೊಡ್ತಕ್ಕಂಥ ಯೋಗ ಇದು ವೀಕ್ಷಕರೇ. ಭಾಳ ವಿಶೇಷವಾದಂಥ ಯೋಗ ಇದು. ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಈ ಗುರುಚಂದ್ರರು ಕೇಂದ್ರ ಸ್ಥಾನಗಳಾದ 1, 4, 7, 10ನೇ ಮನೆಯಲ್ಲಿ ಕೂತರೆ ಗಜಕೇಸರಿ ಯೋಗ ಅಂತಲೂ ಕರಿತೀವಿ. ಗಜಕೇಸರಿ ಯೋಗನೂ ಕೂಡ ಅಪ್ಲಿಕೇಬಲ್ ಆಗ್ತಕ್ಕಂಥದ್ದು. ಇಡೀ ಜಾತಕದಲ್ಲಿ ಶುಭ ಗ್ರಹಗಳಾದ ಗುರು ಚಂದ್ರ ಶುಕ್ರ ಬುಧರು 1, 4, 7, 10 ಕೇಂದ್ರ ಸ್ಥಾನಗಳಲ್ಲಿ ಒಟ್ಟಾರೆ ಕೂತರು ಆಯಿತು, ಅಥವಾ ಗುರುಚಂದ್ರರು 4, 7, 10ನೇ ಮನೆಯಲ್ಲಿ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನದಲ್ಲೂ ಕೂತರೂ ಕೂಡ ವಿಶೇಷವಾದ ರಾಜಯೋಗವನ್ನು ತಂದು ಕೊಡ್ತಕ್ಕಂಥದ್ದು. ಈ ರಾಜಯೋಗದ ಫಲಗಳು ಏನಂದರೆ, ಯಾವುದೇ ರೀತಿ ಜೀವನದಲ್ಲಿ ಎಂಥ ಕಷ್ಟ ಸುಖಗಳು ಬಂದರೂ ಕೂಡ, ಏನೇ ಕಷ್ಟ ಸಮಸ್ಯೆ ಬಂದರೂ ಕೂಡ ಎದುರಿಸಿ ನಿಲ್ತಕ್ಕಂಥದ್ದು ವಿಪರೀತ ಯೋಗ ಅಂತ ಕರಿತೀವಿ. ಅದನ್ನು ಲಾಸ್ಟಿಗೆ ಇನ್ನೇನು ಎಲ್ಲ ಮುಗೀತು ಮುಳುಗುತ್ತೆ ಅನ್ನೋ ಟೈಮಲ್ಲೂ ಕೂಡ ಕೈ ಎತ್ತಿ ಎಳಿತಕ್ಕಂಥದ್ದು. ಅಷ್ಟು ಸುಲಭವಾಗಿದ್ದು ಜೀವನನ ಹಾಳು ಮಾಡಲಿಕ್ಕೆ ಬಿಡೋದಿಲ್ಲ. ಈ ಜಾತಕನೇ ಸ್ಟ್ರಾಂಗ್ ಅಂತ ಕರಿತೀವಿ ಈ ರೀತಿ ಗ್ರಹಗಳು ಕೂತ್ರೆ. ಇದು ವಿಶೇಷವಾದ ರಾಜಲಕ್ಷಣ ಯೋಗ ನೋಡ್ತಕ್ಕಂಥದ್ದು ವೀಕ್ಷಕರೇ. ನಿಮ್ಮ ಜಾತಕದಲ್ಲಿದ್ದೇನೆ ನೋಡ್ಕೊಳ್ಳಿ, ನಿಮ್ಮ ಲಗ್ನ ನೋಡ್ಕೊಳ್ಳಿ. ಲಗ್ನದಿಂದ 1, 4, 7, 10ನೇ ಮನೆಯಲ್ಲಿ ಗುರುಚಂದ್ರರು ಕೂತಿದ್ದಾರೆ ಅಂತ ನೋಡ್ಕೊಳ್ಳಿ, ಅಥವಾ 1, 4, 7, 10ನೇ ಮನೆಯಲ್ಲಿ ಯಾವುದಾದ್ರೂ ಒಂದು ಮನೆಯಲ್ಲಿ ಗುರು ಚಂದ್ರ ಬುಧ ಶುಕ್ರರು ಕೂತಿದ್ದಾರೆ ಅಂತ ನೋಡ್ಕೊಳ್ಳಿ. ಅದರಲ್ಲೂ ನಿಮಗಿನ್ನೂ ಎಕ್ಸಲೆಂಟಾಗಿ ಅಂದರೆ ಆ ಗ್ರಹಗತಿಗಳ ಏನಾದರೂ ದಶಾಭುಕ್ತಿ ನಡೀತಾ ಇದ್ದರೆ ಇನ್ನೂ ತುಂಬ ವಿಶೇಷವಾದ ಯೋಗ ನಡೀತಕ್ಕಂಥದ್ದು ಜಾತಕದಲ್ಲಿ ಅಂತ ಹೇಳ್ತಾ, ನಮಗೇನಾದರೂ ಹೆಚ್ಚಿನ ವಿವರಣೆ ಬೇಕಾದ್ರೆ, ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಬೇಕಾದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಗುರುದತ್ತ.